ಕಾಲೇ ಬರ್ತದೆ. 1 ಗಂಟೆ ಒಂದು ಹೋರಾಟ ಮಾಡಬೇಕು ಅಂತ ನಾವು ಮುಂದುವರಿದ್ದೇವೆ. DH ಇರ್ಬೋದು, CH ಇರ್ಬೋದು, DC ಇರ್ಬೋದು, ನಮ್ಮ ಶಿವಮೊಗ್ಗ ಸಂಸದಂತ ಹಾಗಾಗಿ ನಾವು ಪ್ರತಿಭಟನೆ ಸಾಮಾಜಿಕ ಸೇನೆ ಸರ್ಕಾರದಿಂದ ಅಭಿಪ್ರಾಯ ಒಳ್ಳೆಯ ಒಪಿನಿಯನ್ ಬಗ್ಗೆ ಅನ್ನೋಂಥ ಮಾತನ್ನೇ ನನ್ನನ್ನು ಕರೆದು ಮಾತಾಡಿದ್ದಾರೆ. ತೊಂದರೆ ಆಗ್ತದೆ. ಆ ಉದ್ದೇಶಕ್ಕೆ ನಾನು ನೋಡಿದೆ, ಅವನು ಓಡಿದೆ. ಸರ್ಕಾರ ಸಾಮಾನ್ಯರಿಗೆ ಸ್ಪಂದಿಸತಕ್ಕಂಥ ಕಟ್ಟಿದಾಗ ಹೋದಾಗ ಇವು ಪಟ್ಟ ಆಮೇಲೆ ಕುಂದಾಪುರ ತಗೊಂಡು ಹೋಗಿ ಅಂತ ಇಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಡಾಕ್ಟರ್ ಇರೋದಿಲ್ಲ. ಲಕ್ಷ ಸಂಬಳ ಕೊಡ್ತಾ ಇದೆ. ಆದ್ರೂ ಕೂಡ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಇದ್ರು ಕೂಡ ಅಲ್ಲಿ ನಮಗೊಂದು ಸರ್ಕಾರಿ ಆಸ್ಪತ್ರೆ ಇದೆ. ಅಲ್ಲಿ 1.5 ಲಕ್ಷ 2 ಲಕ್ಷ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಿದಾಗ ಅವರು ಈ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ 108 ಜೀವ ರಕ್ಷಕ 108 500 ಭ್ರಷ್ಟಾಚಾರ ವಿರುದ್ಧ ಇಡೀ ಕರ್ನಾಟಕದ ವಿಷಯ ಅಂದ್ರೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಒಂದು ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಆಂಬ್ಯುಲೆನ್ಸ್ ಬಂದಿದೆ. ಆಂಬ್ಯುಲೆನ್ಸ್ ನಲ್ಲಿ ನಮಗೋಸ್ಕರ ಬಂದಿದೆ ಅಥವಾ ಸರ್ಕಾರಕ್ಕೋಸ್ಕರ ಬಂದಿದೆ ನನಗೆ ಡೌಟ್ ಬರ್ತಾವೆ. ಯಾಕಂದ್ರೆ ಎಷ್ಟೋ ಸಲ ಹಣದ ವ್ಯವಹಾರ ನಡೀತಾ ಅಂತಂದೇಳಿ ನಾವು ಎಷ್ಟೋ ಪೇಪರ್ಗಳಲ್ಲಿ ನೋಡ್ತಿದ್ದೀವಿ. ಸರ್ಕಾರದ ಹಣ ಅಂದ್ರೆ ಈ ಆಂಬ್ಯುಲೆನ್ಸ್ ಅಲ್ಲಿ ಹಣ ಹೋದ್ರೆ ಯಾರಿಗೂ ಡೌಟ್ ಬರಲ್ಲ, ಯಾರು ಕೂಡ ಅಡ್ಡಾಡಲ್ಲ. ಅದು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತದೆ. ಇಷ್ಟೊತ್ತಲ್ಲಿ ಒಂದು 108 ಆಂಬ್ಯುಲೆನ್ಸ್ ಬಂದದ್ದು ನಮಗೋಸ್ಕರ ಅಥವಾ ಸರ್ಕಾರಕ್ಕೋಸ್ಕರ ನನ್ನ ಡೌಟ್ ಈಗ ಬರ್ತಾ ಉಂಟು. ನಿಜವಾಗ್ಲೂ ನಮ್ಮ ಊರಲ್ಲಿ ನಾವು ತುಂಬಾ ಜಾಗವನ್ನು ಟೌನ್ಶಿಪ್ಗೋಸ್ಕರ ತಗೊಂಡಿದ್ದಾರೆ. ಅಂದ್ರೆ ಅದನ್ನು ತಗೊಳ್ಬಾರ್ದು. ನಮ್ಮ ಮುತ್ತಾತ ಅತ್ಯಂತ ವ್ಯವಸಾಯ ಮಾಡಿಕೊಂಡು ಕೃಷಿಯಲ್ಲಿ ಅವತ್ತು ಸರಿ ಮಾಡಿದ್ರು. ಮತ್ತೆ ಏನಾಗ್ತದೆ ಗೊತ್ತಿಲ್ಲ. ನಿನ್ನೆ ಒಬ್ಬರು ಅಧಿಕಾರಿ ಹತ್ರ ಮಾತನಾಡ್ತಾ ಇದ್ದೀನಿ ನಾನು. ನೀವೇನು ಹಣ ತಗೊಳ್ತೀರೋ, ಸರ್ಕಾರದಿಂದ ಹಣವನ್ನು ತಗೊಳ್ತೀರೋ, ಹಾಗಾಗಿ ಅವರಿಗೇನಾದ್ರು ಇವತ್ತು ನೀವು ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವಿಗೆ ವಿರುದ್ಧ ನಾನು ನಿಲ್ತೇನೆ. 1 ರೂಪಾಯಿ ಅಚಗಿತಗಾಗಿದ್ದೆ ಹೋದರೂ ನಾನು ನರಕ ತೋರಿಸ್ಬಿಡ್ತೇನೆ. ಜನಗಳ ಮಾತ್ರ ಕುರಿ, ಯಾವ ಅಧಿಕಾರಿಗಳು ರಾಜಕಾರಣಿಗಳ ಕುರಿ ಅಲ್ಲ. ಇಲ್ಲಿ ಜನಗಳ ಕುರಿ. ಎಷ್ಟು ಸರ್ಕಾರಿ ಬಸ್ಗಳಿಗೆ ಲೈಸೆನ್ಸ್ ಇನ್ಸೂರೆನ್ಸ್ ಇದೆ, ಎಷ್ಟು ಜನ ಬ್ಯಾಡ್ಜ್ ಹಾಕೊಂಡ್ ಬರ್ತಾರೆ, ಎಷ್ಟು ಜನ ಈಗ ತಹಸೀಲ್ದಾರ್ ಅಂತ ಬಂದಿದ್ದಾರೆ. ತಹಸೀಲ್ದಾರ್ ಅನ್ನಕ್ಕೆ ಅವ್ರ ಹತ್ರ ಏನು ಐಡೆಂಟಿಫಿಕೇಶನ್ ಇರ್ತದೆ ನಿಮ್ಸುದು ಹೇಳಿಲ್ಲ ಸರ್, ಬಟ್ ಹೇಳಿದ್ರು. ಸೊ ಈ ರೀತಿ ಎಲ್ಲ ಇರ್ತದೆ. ಅವ್ರಿಗೆ ಅಧಿಕಾರಕ್ಕೆ ನಾವು ಅಧಿಕಾರಿಗಳು ಅಂದ್ರೆ ನಾವು ಬಹಳ ಮೇಲು ಅನ್ನೋದೊಂದು ಇದು ಬಂದಿದೆ. ಅದು ನಿಲ್ಬೇಕು, ಕಡ್ಡಾಯವಾಗಿ ನಿಲ್ಬೇಕು. ಜನಗಳಿಗಾಗಿ ಕೆಲಸ ಮಾಡ್ಬೇಕು, ಜನರಿಗಾಗಿ ಬದುಕಬೇಕು. ಸಂಬಳ ತಗೊಳ್ತಾ ಇರೋದು ಜನರ ಹಣ ಅಲ್ಲ. ಹಾಗಾಗಿ ಈ ಒಂದು ನಿಯಮ ಬರಬೇಕು. ಈಗ ಏನಾದ್ರೂ ಆಂಬ್ಯುಲೆನ್ಸ್ ತಕ್ಷಣ ಬಂದಿದೆ ಅಂದ್ರೆ ನಿಮ್ಮ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೇರವಾಗಿ ಕೊಟ್ರೆ ತಕ್ಷಣ ಕಂಪ್ಲೇಂಟ್ ಮಾಡಿಬಿಡಿ. ಯಾವ ಅಧಿಕಾರಿಗಳಿದ್ದಾರೆ ಇವತ್ತು ಅವರ ಬೆಳಿಗ್ಗೆ 9:00 ಗಂಟೆ ಅಂತ ಬಿಸಿ ತಗೊಳ್ತಾರೆ. ಆ ಬಿಸಿ ತಗೊಳ್ಳುವಾಗ ಎಲ್ಲ ಪೊಲೀಸ್ ಸ್ಟೇಷನ್ ಬಿಸಿ ತಗೊಳ್ತಾರೆ.
ಇಲ್ಲ ಅದುವರೆಗೆ ಮತ್ತೊಂದು ಕಲ್ಚರ್ ಇದೆ ಹಂಸ ಬೈಂದೂರಲ್ಲಿ ಮತ್ತೊಂದು ಕಲ್ಚರ್ ಇದೆ ಮತ್ತೊಂದು ವಿಷಯ ಮತ್ತೊಂದು ವಿಷಯ ಹೇಳ್ತೇವೆ ಹಂಸ ಅಲ್ಲೇನು ಹಂಸ ಮತ್ತೊಂದು ವಿಷಯ ನಾನು ಹೇಳ್ತೇನೆ ಇವಾಗ ಮತ್ತೊಂದು ವಿಷಯ ನಮ್ಮ ದೇಶದಲ್ಲಿ ಹಂಸ ಮಾಹಿತಿಯನ್ನು ಕೊಟ್ಟು ತಲುಪಬೇಕು ಅವರಿಗೆ ಗೋಡೆ ಅಂದರೆ ತಪ್ಪುವುದೇ ಇಷ್ಟೊಳ್ಳೆದಾಗಿದ್ರೆ ದೇಶ ನಮ್ಮ ರಾಜ್ಯ ಬೇಕು ರಾಜ್ಯಾಂತರ ಆಂಬ್ಯುಲೆನ್ಸ್ ಅನ್ನ ಚೆಕ್ ಮಾಡಿ ಆಂಬ್ಯುಲೆನ್ಸ್ ಅಲ್ಲಿ ಆಕ್ಸಿಡೆಂಟ್ ಇದೆಯಾ ಅಂತ ಒಂದು ಚೆಕ್ ಮಾಡಿ ಮತ್ತೆ ಜಾಸ್ತಿ ಇದ್ದಾರೆ ಅಂತ ಒಂದು ಚೆಕ್ ಮಾಡಿ ಆಯ್ತು ಅವ್ರು ಇದೆ ಅಂತ ಹೇಳೇ ಇಲ್ಲ ನೀವು ಯಾವಾಗ ನಿಂತಾಗ ಹೇಳಿ ಸರ್ ನೀವು ಮುಂದುವರಿಸಿ ಅಂತ ಹೇಳಿದ್ರೆ ನನಗೆ ಎಷ್ಟು ನೋಡ್ತಾ ಇರ್ತೀನಿ ಅಂತ ರಾಜ್ಯಪಾಲರು ಹೋರಾಟ ಮಾಡೋದು ನಾನು ಒಬ್ಬರು ಚಳವಳಿಯನ್ನು ನಾನು ಗಮನಿಸ್ತಾ ಇರ್ತೇನೆ ನೀವು ಚೆಕ್ ಕೊಟ್ಟು ನೋಡ್ತಾ ಇರ್ತೀರ ಒಂದು ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮೂರ ಬೈಂದೂರು ಸಾಮಾಜಿಕ ಸೇನೆ ಯುವಕ ತಂಡ ಎಲ್ಲರೂ ಕೂಡ ಯುವಶಕ್ತಿಗಳು ಒಂದಾಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಮೂಲಭೂತ ಸೌಕರ್ಯ ಅಂದರೆ ಆಂಬ್ಯುಲೆನ್ಸ್ ಆ ರೀತಿ ಪರಿಸ್ಥಿತಿ ಇವ್ರಿಗೆ ಆಯ್ತು ಅಂದರೆ ಇವ್ರನ್ನ ನಾವು ದಿನ ತಡ್ತಾ ಇರಬೇಕನ್ಸುತ್ತೆ. ನಮಗೆ ಊಟಕ್ಕಿಲ್ಲ, ಗಾಳಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಇದೆಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರಬೇಕಾದಂಥ ಚಾಳಿ ಅನಿಸುತ್ತೆ. ಇದು ನಮ್ಮ ಕರಾವಳಿಗೆ ಇದು ಹೇಳಿ ಮಾಡ್ತಿದ್ದಲ್ಲ. ಇದೇನಿದ್ರು ನಾವು ಅಲ್ಲಿ ಮಾಡ್ತೀವಿ, ಬೆಂಗಳೂರು ಈ ಕಡೆ ಮಾಡ್ತೀವಿ, ಅಲ್ಲಿಗೆ ಸರಿ. ಯಾಕಂದರೆ ಇಲ್ಲಿ ಕರಾವಳಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವರೇ ಅರ್ಥಕೊಂಡು, ಯಾಕೆಂದರೆ ಸರ್ಕಾರದ ಸಂಬಳವನ್ನು ತಗೊಳ್ತಾರೆ. ಜನಪ್ರತಿನಿಧಿಗಳು ಕೊಡುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇವರಾಗಿರ್ಬೋದು, ಜನರು ಕೊಡುವಂಥ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋರು ಅವರ ಸಂಬಳ ತಗೊಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಶ್ರೀಮಂತ UT ಖಾದರ್ ಅವರು ಈಗಿನ ಒಂದು ಆರೋಗ್ಯ ಸಚಿವರು, ಅವರು ಎಲ್ಲದರಲ್ಲೂ ದಕ್ಷತೆಯನ್ನು ಮಾಡಿದಂಥವ್ರು. ಅವರಿಗೆ ನಾವು ಕೂಡ ಕರೆ ಮಾಡಿದ್ವಿ, ಹಾಗೆ ಈ ತಂಡ ಕೂಡ ಕರೆ ಮಾಡಿದಾಗ ಭಾಳ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ. ಈಗ ಇನ್ನು 10 ನಿಮಿಷದಲ್ಲಿ ಅದು ಏನಾಗುತ್ತೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಒಂದು ಸಭೆಯಲ್ಲಿದ್ದರೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಅಧಿಕಾರಿಗಳಿಗೆ ಯಾವತ್ತು ನೀವು ದಪ್ಪ ಚರ್ಮ ಮಾಡ್ಕೊಂಡು ಮೂಲೆ ಏನಾದರೂ ಕುತ್ಕೊಳ್ತೀವಿ ನಮ್ಮ ಬೈಂದೂರಲ್ಲಿ ಅಂತ ಹೇಳಿದರೆ ಅದು ನಿಮ್ಮ ಕನಸಿನ ಮಾತಾಗ್ತದೆ. ನಿಮ್ಮನ್ನು ಬಡ್ದು ಎಬ್ಬಿಸ್ಲಿಕ್ಕೆ ನಮ್ಮ ಏನು ಸಾಮಾಜಿಕ ಸೈನ್ಯ ಈಗ ಆಲ್ರೆಡಿ ಟೊಂಕ ಕಟ್ಟಿ ನಿಂತಾಗಿದೆ. ಇಲ್ಲಿವರೆಗೇನೋ ನಡೆಸಿದ್ರಿ ಅನ್ಸುತ್ತೆ. ಯಾಕಂದರೆ ಇದಕ್ಕೆ ಯಾವುದೇ ಒಂದು ಪಕ್ಷದ ಇದಿಲ್ಲ, ಪಕ್ಷ ಸಂಕೋಲೆ ಇಲ್ಲ, ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಸೇನೆ. ನಮ್ಮ ವೇದ್ ಶೆಟ್ಟರ್ ಆಗಿರ್ಬೋದು, ನನ್ನೆಲ್ಲ ಗೆಳೆಯರಿದ್ದಾರೆ, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವ್ರ ಜೊತೆ ನಿಲ್ಲುತ್ತೆ. ಅವರು ಯಾವ ಹೋರಾಟವನ್ನು ಸಾಮಾಜಿಕವಾಗಿ ಹೋರಾಟ ತಗೊಳ್ತದೆ ಅದು ಸೋಲಿಕ್ಕೆ ಸಾಧ್ಯತೆಯೇ ಇಲ್ಲ. ಬೇಕಾದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ತಲೆದಂಡ ಆಗ್ಬೋದು, ಆದರೆ ಸೋಲುವಂಥ ಪ್ರಶ್ನೆ ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಅವ್ರ ಜೊತೆ ನಾವಿದ್ದೀವಿ. 108 ಸರಿ ಮಾಡೋಣ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತೇಳಿ 18ನೇ ತಾರೀಕು ಸರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು, ಸರಿ ಮಾಡೋಣ ಅಂತೇಳಿ. ನನ್ನ ಅನಿಸಿಕೆ ಪ್ರಕಾರ ಈಗಿನ ಬೆಳವಣಿಗೆಗೆ ಈಗ ತಕ್ಷಣಕ್ಕೆ ಸರಿ ಆಗಿದೆ 108. ಯಾಕಂದರೆ ಇವರ ಒತ್ತಾಯ ಏನು, ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು, ಅವರ ಹೋರಾಟದ ಘೋಷಣೆಗೆ ಭಯ ಬಿದ್ದು ಜಿಲ್ಲಾಡಳಿತ ಇವತ್ತು ಅದನ್ನು ಸರಿ ಮಾಡಿದೆ. ಯಾಕಂದರೆ ನಾವೀಗ ಒಂದು ಅಣಕು ಪ್ರದರ್ಶನ ಮಾಡಿದ್ವಿ, ಅದರಲ್ಲೂ ಕೂಡ ಯಶಸ್ವಿಯನ್ನು ಕಂಡಿದೆ. ಇದೇ ರೀತಿ ಇರಬೇಕು. ಇವತ್ತೊಂದು ದಿನಕ್ಕೆ ಮಾತ್ರ ಅಲ್ಲದೆ ಪ್ರತಿದಿನ ಇದೇ ಸೇವೆಯನ್ನು ಪ್ರತಿಯೊಬ್ಬ ಹಳ್ಳಿಗೂ ಕೂಡ ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದರೆ ಇದೇ ಸಾಮಾಜಿಕ ಸೇನೆ ಜೊತೆಗೆ ನಾವು ಕೂಡ ಇರ್ತೇವೆ. ದೊಡ್ಡ ಮಟ್ಟದ ಹೋರಾಟವನ್ನು ಎದುರಿಸಬೇಕಾಗತ್ತೆ ಮತ್ತು ಅಧಿಕಾರಿಗಳ ತಲೆದಂಡ ಕೂಡ ಆಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ. ಇವತ್ತು ಜೂನ್ 8 ಸರಿ ಮಾಡುವ 108 ಪ್ರತಿಭಟನಾ ಹಕ್ಕೊತ್ತಾಯಿ ಸಭೆಗೆ ಆಗಮಿಸಿದಂಥ ಪ್ರತಿಯೊಬ್ಬರು ಕೂಡ ನಮಸ್ಕಾರ ಮಾಡ್ತಾ, ಏನು ಬೈಂದೂರು ಭಾಗದಲ್ಲಿ 108 ಅಸಮರ್ಪಕ ಸಮಸ್ಯೆ ಏನಿದೆ ನೋಡಿ, ಅದರ ಬಗ್ಗೆ ನಾವು ಮೂಲವಾಗಿ ವಿಚಾರ ತೆಗೆದಾಗ ಯಾರು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ನಿಜವಾಗ್ಲೂ ಈ ಸಮಸ್ಯೆನ ಪರಿಹಾರ ಮಾಡಬೇಕಾದವರು ಸರ್ಕಾರ, ಮಾಡಿಸಬೇಕಾದವರು ಯಾರನ್ನು ಹೇಳಿದ್ರೆ ಅದು ಸ್ಥಳೀಯ ಜನಪ್ರತಿನಿಧಿ ಆಗಿರಬೇಕಿತ್ತು. ನಮ್ಮ ದುರಂತವೇನು ಗೊತ್ತಿಲ್ಲ, ಆ ಸ್ಥಳೀಯ ಜನಪ್ರತಿನಿಧಿಯ ಜವಾಬ್ದಾರಿ ನಾವು ಸಾಮಾಜಿಕ ಸೇನೆ ಹೊತ್ತುಕೊಂಡು ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಹಾಗೆ 2-3 ದಿವಸದ ಹಿಂದೆ ಈ ಒಂದು ಸಮಸ್ಯೆಯನ್ನು ನಾವು ಆರೋಗ್ಯ ಸಚಿವರಾದಂಥ UT ಖಾದರ್ ಸರ್ ಬಳಿ ಹೇಳಿದಾಗ ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ.
ಅದು ಅಲ್ಲದೆ DHO ಮತ್ತು THO ಇಬ್ಬರನ್ನು ಕೂಡ ಕರೆಸಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ತುಂಬು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. UT ಖಾದರ್ ಸರ್ ತುಂಬು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಈ ಮಾಧ್ಯಮದ ಮೂಲಕ ನಾವು UT ಖಾದರ್ ಸರ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಕೇವಲ 108 ಸಮಸ್ಯೆಯನ್ನು ಸಮರ್ಪಕ ಮಾತ್ರ ಮಾಡುವುದಲ್ಲ, ಏನು ಆರೋಗ್ಯ ವ್ಯವಸ್ಥೆಯಲ್ಲಿ ಆಸ್ಪತ್ರೆ ಸಮಸ್ಯೆಯನ್ನು ಕೂಡ ಸರಿ ಮಾಡಬೇಕು. ಮತ್ತು ಸಮುದಾಯ ಆರೋಗ್ಯ ಭವನ ಏನಿದೆ ನೋಡಿ ಬೈಂದೂರಿನಲ್ಲಿ, ಅದನ್ನು ಮೇಲ್ದರ್ಜೆಗೆ ಏರಿಸಿ ತಾಲೂಕು ಆಸ್ಪತ್ರೆ ಭವನ ಮಾಡಬೇಕಾಗಿ ಮಾಧ್ಯಮದ ಮೂಲಕ ಅವರಿಗೆ ನಾವು ಮನವಿಯನ್ನು ಕೂಡ ಈ ಮೂಲಕ ಮಾಡ್ತೀವಿ. ಇವತ್ತು ನಾವೇನು ಜೂನ್ 8 ಸರಿ ಮಾಡುವ 108 ಎನ್ನುವಂತಹ ಒಂದು ಧರಣಿ ಹಕ್ಕೊತ್ತಾಯವನ್ನು ಬೈಂದೂರು ತಾಲೂಕು ಕಚೇರಿಯ ಎದುರುಗಡೆ ಹಮ್ಮಿಕೊಂಡಿದ್ದೇವೆ. ಇದರ ಹಿಂದೆ ಈ ರಸ್ತೆಯಲ್ಲಿ ಬಿದ್ದು ನರಳಾಡಿದಂತಹ ಅದೆಷ್ಟೋ ವ್ಯಕ್ತಿಗಳ ನೋವಿದೆ. ಒಂದು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅಪಘಾತಗೊಂಡು ಅವಘಡಗೊಂಡು ನೋವನ್ನು ಅನುಭವಿಸುವಂತಹ ರೈತರ ನೋವಿದೆ. ಅದೆಷ್ಟೋ ತುಂಬು ಗರ್ಭಿಣಿಯರ ಹೆರಿಗೆಯ ನೋವು ಈ ಒಂದು ಧರಣಿಯ ಹಿಂದೆ ಇದೆ. ಹಾಗಾಗಿ ಈ 108 ಎನ್ನುವಂಥದ್ದು ಕೇವಲ ಒಂದು ಸಮುದಾಯ, ಒಂದು ಜಾತಿ ಅಥವಾ ಶ್ರೀಮಂತ ಬಡವ ಎನ್ನುವಂತಹ ವರ್ಗಗಳಿಗೆ ಸೀಮಿತವಾದದಲ್ಲ. 108 ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯವಶ್ಯಕವಾದಂತಹ ಒಂದು ತುರ್ತು ಆಂಬ್ಯುಲೆನ್ಸ್ ಸೇವೆಯಾಗಿದ್ದು, ಇದನ್ನು ಸರಿಯಾದ ನಿಟ್ಟಿನಲ್ಲಿ ಈ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಇವತ್ತೇನು ಸಾಮಾಜಿಕೀಯ ಸೇನೆ ಹಮ್ಮಿಕೊಂಡಿರುವಂತಹ ಧರಣಿಯಲ್ಲಿ ಪಾಲ್ಗೊಂಡು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನಾವು ನೀಡಿದ್ದೇವೆ. ಹಾಗೆ ಮುಂದೆ ಈ ಧರಣಿಯ ಮೂಲಕ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸರಿ ಮಾಡುವಂತಹ ಒಂದು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿ ಅಲ್ಲಿಂದ ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಜನರಿಗೆ ಸರಿಯಾದ ನಿಟ್ಟಿನಲ್ಲಿ ಸೇವೆ ನೀಡುವಂತಾಗಲಿ ಅನ್ನುವಂಥದ್ದು ನಮ್ಮೆಲ್ಲ ಇವತ್ತಿನ ಹೋರಾಟಗಾರರ ಆಶಯವಾಗಿದೆ.